ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 175ನೆಯ ಅಧ್ಯಾಯವಾದ ಮಥುರೆಯ ಕೃಷ್ಣ ಗಂಗಾ ಕ್ಷೇತ್ರ ಮಹಿಮೆ, ಆ ಕ್ಷೇತ್ರದಲ್ಲಿ ವ್ಯಾಸ ಮಹರ್ಷಿಗಳು ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೆದುದು, ಆ ಕ್ಷೇತ್ರಕ್ಕೆ ಬಂದ ಪಾಂಚಾಲ ದೇಶದ ಸುಂದರಿಯಾದ ಬಾಲವಿತಂತು ವೇಶ್ಯೆಯರ ಸಹವಾಸದಿಂದ ದುರಾಚಾರೆಯಾದುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವರಾರೋಹೆ, ಕೃಷ್ಣಗಂಗಾ ಕ್ಷೇತ್ರದಲ್ಲಿ ನಡೆದ ಬೇರೊಂದು ವಿಚಾರವನ್ನು ಕೇಳು. ವ್ಯಾಸಮುನಿ ಪಾಪಹಾರಿಣಿಯಾದ ಆ ಗಂಗೆಯನ್ನು ಯಮುನೆಯನ್ನು ಧ್ಯಾನಿಸುತ್ತಾ ಯಮುನಾ ಪ್ರವಾಹದಲ್ಲಿ ನಿತ್ಯವೂ ಸ್ನಾನ ಮಾಡಿ ಕರ್ಮಗಳನ್ನು ಆಚರಿಸುತ್ತಿದ್ದನು. ಪರಿಶುದ್ಧಾತ್ಮನಾದ ಆ ವ್ಯಾಸನು ಮಥುರೆಯಲ್ಲಿದ್ದು ತಪಸ್ಸನ್ನು ಮಾಡಿದೆಡೆಯಾದ ಸೋಮ ವೈಕುಂಠ ತೀರ್ಥಗಳ ನಡುವೆ ಇರುವ ಪ್ರದೇಶಕ್ಕೆ ಕೃಷ್ಣ ಗಂಗೆಯೆಂದು ಹೆಸರು. ವೇದ ತತ್ವಜ್ಞರು, ಜ್ಞಾನಿಗಳು, ತೀಕ್ಷ್ಣ ವ್ರತಿಗಳೂ ಆದ ಋಷಿಗಳು, ಮುನಿವರ್ಯರಿಂದ ಸೇವಿತವಾದ ಆ ಕೃಷ್ಣಗಂಗಾ ದಿವ್ಯಾಶ್ರಮಕ್ಕೆ ಚಾತುರ್ಮಾಸ್ಯ ವ್ರತವನ್ನಾಚರಿಸಲು ಪ್ರತಿ ವರ್ಷವೂ ಬರುವರು.
ಸಜ್ಜನರಿಗೆ ಆಶ್ರಯನಾದ ವ್ಯಾಸಮುನಿ ಅಲ್ಲಿ ಬಂದವರಿಗೆ ಯಾರಿಗಾದರೂ ಶ್ರುತಿ ಸ್ಮೃತಿ ಪುರಾಣ ವಿಚಾರಗಳಲ್ಲಿ ಸಂದೇಹ ಉಂಟಾಗಿದ್ದರೆ ಅದನ್ನು ಹಲವು ವಾಕ್ಯಗಳಿಂದ ಪರಿಹರಿಸುತ್ತಿದ್ದನು. ಅಲ್ಲಿ ಕಾಲಿಂಜರನಲ್ಲಿರುವ ತೀರ್ಥಪತಿಯು ಮಹಾದೇವನೂ ಆದ ಶಿವನನ್ನು ಸಂದರ್ಶಿಸಿದ ಮಾತ್ರದಲ್ಲೇ ಕೃಷ್ಣ ಗಂಗಾ ಯಾತ್ರೆಯ ಫಲವು ಲಭಿಸುವುದು. ಅಲ್ಲಿ ವ್ಯಾಸಮುನಿ ಸಂಘವರ್ಜಿತನಾಗಿ ಪಕ್ಷಕ್ಕೊಂದು ಸಾರಿ ಫಲಾಹಾರವನ್ನು ಮಾಡುತ್ತಾ ಪೂರ್ಣಿಮಾ ಅಮಾವಾಸ್ಯೆಗಳಲ್ಲಿ ಮಾತ್ರ ಹಿಮಾಲಯದಲ್ಲಿರುವ ಬದರಿಕಾಶ್ರಮಕ್ಕೆ ಯಾತ್ರಾರ್ಥವಾಗಿ ಹೋಗಿ ಬರುತ್ತಾ ಧ್ಯಾನ ಯೋಗಾಸಕ್ತನಾಗಿ 12 ವರ್ಷಕಾಲ ವ್ರತನಿಷ್ಠನಾಗಿದ್ದನು. ತ್ರಿಕಾಲದರ್ಶಿಯೂ ಶುದ್ಧಾತ್ಮನೂ ಆದ ಆ ವ್ಯಾಸಪ್ರಭುವು ಅಲ್ಲೇ ಸಿದ್ಧಿಯನ್ನು ಪಡೆದನು. ಜ್ಞಾನ ದೃಷ್ಟಿಯುಳ್ಳ ಆ ಮುನಿಯು ಅಲ್ಲಿರುವಾಗ ಕೃಷ್ಣ ತೀರ್ಥದಲ್ಲಿ ಪ್ರತ್ಯಕ್ಷವಾಗಿ ನೋಡಿದ ಪಾಂಚಾಲ ದೇಶದ ಬ್ರಾಹ್ಮಣರ ವಿಚಾರವನ್ನು ಈಗ ಹೇಳುತ್ತೇನೆ. ಪಾಂಚಾಲ ದೇಶದ ವಸು ಎಂಬ ಹೆಸರಿನ ಬ್ರಾಹ್ಮಣನೊಬ್ಬನು ಅಲ್ಲಿ ವೀರಕ್ಷಾಮದಿಂದ ಪೀಡಿತನಾಗಿ ಹೆಂಡತಿಯೊಡನೆ ದಕ್ಷಿಣ ದೇಶಕ್ಕೆ ಹೋದನು. ಆತನು ಅಲ್ಲಿ ಶಿವನದಿಯ ದಕ್ಷಿಣ ತೀರದಲ್ಲಿರುವ ವರಪುರದಲ್ಲಿ ಬ್ರಾಹ್ಮಣ ವೃತ್ತಿಯನ್ನೇ ಅನುಸರಿಸಿ ವಾಸ ಮಾಡುತ್ತಿದ್ದನು. ಅಲ್ಲಿ ಆತನಿಗೆ 5 ಗಂಡು ಮಕ್ಕಳು, ಒಬ್ಬ ಮಗಳು ಜನಿಸಿದರು. ಆ ಕನ್ಯೆಯನ್ನು ಸಕಾಲದಲ್ಲಿ ಬ್ರಾಹ್ಮಣನೊಬ್ಬನಿಗೆ ವಿವಾಹ ಮಾಡಿಕೊಟ್ಟು ಧನ ಧಾನ್ಯಗಳನ್ನು ಆತನಿಗೆ ದಾನ ಮಾಡಿದನು. ಬಳಿಕ ದಾನ ಮಾಡಿದ ಆ ಬ್ರಾಹ್ಮಣನು ಆತನ ಹೆಂಡತಿಯು ಮೃತರಾದರು. ಅಳಿಯನು ಮೃತನಾದನು. ಮಗಳು ಬಾಲವಿತಂತುವಾದಳು. ಮಥುರೆಯ ಅರ್ಧಚಂದ್ರ ಕ್ಷೇತ್ರದಲ್ಲಿ ಅಸ್ಥಿಯನ್ನು ಹಾಕಬೇಕು. ಯಾರ ಅಸ್ಥಿಯು ಅರ್ಧಚಂದ್ರದಲ್ಲಿರುವುದೋ ಅವರು ಸದಾ ಸ್ವರ್ಗದಲ್ಲಿ ವಾಸಿಸುವರು ಎಂಬುದನ್ನು ಪುರಾಣದಲ್ಲಿ ಕೇಳಿದ ಆ ಬಾಲೆ ಅವರ ಅಸ್ಥಿಗಳನ್ನು ತೆಗೆದುಕೊಂಡು ಮಥುರೆಗೆ ಹೊರಟಳು. ಆಕೆಯು ತೀರ್ಥಯಾತ್ರೆಗಾಗಿ ಹೊರಟಿದ್ದ ಜನರ ಗುಂಪಿನೊಡನೆ ನಡೆದು ಮಥುರೆಯನ್ನು ಸೇರಿದಳು. ಬಾಲವಿತಂತುವಾದ ಅವಳು ಸ್ಫುರದ್ರೂಪಿಯೂ ಸುಕುಮಾರಾಂಗಿಯೂ ಕಪ್ಪಾದ ಗುಂಗುರು ಕೂದಲುಳ್ಳವಳು, ಬಾಳೆಯ ಕಂಬದಂತೆ ದುಂಡಾದ ತೊಡೆಗಳುಳ್ಳವಳು, ಸಂದು ಬಿಡದ ಬೆರಳುಗಳು, ಕೆಂಪಾಗಿ ಹೊಳೆಯುವ ಉಗುರುಗಳು ಉಳ್ಳವಳು, ಗಂಭೀರವಾಗಿ ಪ್ರದಕ್ಷಿಣವಾದ ಸುಳಿವೊಕ್ಕಳುಳ್ಳವಳು, ತ್ರಿವಳಿಗಳಿಂದೊಪ್ಪುವವಳು ಆಗಿದ್ದಳು. ಅಲ್ಲದೆ ಆ ಬಾಲೆ ಕೃಶೋದರಿಯೂ ಸಮಕುಕ್ಷಿಯೂ ಸ್ಥೂಲೋನ್ನತಸ್ಥನಿಯೂ ಶಂಖದಂತಿರುವ ಕೊರಳುಳ್ಳವಳು, ಚಿಕ್ಕ ಬಾಯು, ಸುಂದರವಾದ ಹಲ್ಲು, ತುಟಿ, ಕೆನ್ನೆ, ಕಣ್ಣು, ಹುಬ್ಬು, ಮುಖಗಳು ಉಳ್ಳವಳು, ಪ್ರಮಾಣಕ್ಕೆ ಸರಿಯಾಗಿ ಬೆಳೆದಿರುವವಳು, ಇಂಪಾಗಿ ಮಾತನಾಡುವವಳೂ ಆಗಿ ಸರ್ವಾಂಗ ಸುಂದರಿಯಾಗಿ ತಿಲೋತ್ತಮೆಯಾಗಿದ್ದಳು. ಅವಳು ಯಾವ ಪುರುಷನನ್ನು ನೋಡುವಳೋ ಅಥವಾ ಅವಳನ್ನು ಯಾರು ನೋಡುವರೋ ಅವರೆಲ್ಲರೂ ವಿಸ್ಮಿತರಾಗಿ ಚಿತ್ರ ಪ್ರತಿಮೆಗಳಂತೆ ಆಗುವರು. ಹೀಗಿರುವ ಆ ಬಾಲೆ ಮಥುರೆಯಲ್ಲಿ ಬೇರೆ ಬೇರೆಯ ತೀರ್ಥಗಳ ಸ್ನಾನದಲ್ಲಿ ಆಸಕ್ತಳಾಗಿರುತ್ತಾ ಒಂದೆಡೆಯಲ್ಲಿ ಚತುರೆಯರಾದ ವೇಶ್ಯೆಯರ ಕಣ್ಣಿಗೆ ಬಿದ್ದಳು. ಕ್ಷತ್ರಿಯ ಧರ್ಮವನ್ನು ಪರಿಪಾಲಿಸುತ್ತಿದ್ದ ಕನ್ಯಕುಬ್ಜದ ದೊರೆಯ ಬಹುಧನಾಢ್ಯವಾದ ಸತ್ರವು ಮಥುರೆಯ ಮಂಗಳಕರವಾದ ಗರ್ತೇಶ್ವರ ಕ್ಷೇತ್ರದಲ್ಲಿ ಯಾವಾಗಲೂ ನಡೆಯುತ್ತಿದ್ದಿತು. ಮನೋಹರವಾದ ಆ ಸತ್ರವು ದರ್ಶನೀಯವಾಗಿದ್ದಿತು.
ಅಲ್ಲಿ ನೃತ್ಯ ಗೀತ ವಾದ್ಯಗಳು ಇಂದ್ರಭವನದಲ್ಲಿ ನಡೆಯುವಂತೆ ನಡೆಯುತ್ತಿದ್ದವು. ಆ ದೇವನ ಸೇವೆಯನ್ನು ಮಾಡುತ್ತಿದ್ದ ವೇಶ್ಯೆಯರು ಆ ಬಾಲೆಗೆ ಬೋಧಿಸಿ ಆಸೆಯನ್ನುಂಟು ಮಾಡಿದರು. ಗೀತ ನೃತ್ಯಾದಿಗಳಲ್ಲಿ ಆಸಕ್ತಳಾಗಿ ಆ ಬಾಲೆಯು ಆ ವೇಶ್ಯೆಯರಂತೆಯೇ ಆದಳು. ಪತಿವ್ರತೆಯಾಗಿದ್ದ ಆ ತರುಣಿ ಕೆಲವು ದಿನಗಳಲ್ಲೇ ಅಸಾಧ್ವಿಯರೊಡನೆ ಸೇರಿ ಹೋದಳು. ಆ ತರುಣಿ ಹೀಗೆ ಆ ದೇವನ ಸೇವೆಯ ಪರಿವಾರದಲ್ಲಿ ಸೇರಿ ಜತೆಯವರೊಡನೆ ಬೇಕಾದ ಹಾಗೆ ಯಾವಾಗಲೂ ವಿಹರಿಸುತ್ತಿದ್ದಳು. ಇತಿ ಶ್ರೀ ವರಾಹಪುರಾಣೆ ಮಥುರಾ ಮಾಹಾತ್ಮ್ಯೆ ಕೃಷ್ಣಗಂಗಾ ಕಾಲಿಂಜರ ಪ್ರಭಾವೆ ಪಂಚಸಪ್ತತ್ಯಧಿಕ-ಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 176ನೆಯ ಅಧ್ಯಾಯವಾದ ಕೃಷ್ಣಗಂಗಾ ತೀರ್ಥ ಮಹಿಮೆ, ಅರಿಯದೆ ಸಹೋದರಿಯ ಸಂಗಮ ಮಾಡಿದ ಅಗ್ನಿಪ್ರವೇಶ ಪ್ರಾಯಶ್ಚಿತ್ತಾರ್ಹವಾದ ಪಾಪವನ್ನು ಕೃಷ್ಣಗಂಗಾ ತೀರ್ಥ ಸ್ನಾನದಿಂದಲೇ ಕಳೆದುಕೊಂಡ ಪಾಂಚಾಲ ಬ್ರಾಹ್ಮಣ ಯುವಕನ ಕಥೆ, ಶ್ರೀ ವರಾಹ ಮಹಿಮೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.